ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ಅಪ್ರೆಂಟಿಸ್‌ಶಿಪ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗಿಗೆ ಸಂಬಂಧಪಟ್ಟಂಗೆ ವ್ಯಾಕ್ಯಾನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ, ಆಟೋ ಮೆಕ್ಯಾನಿಕ್ದವರಿಗೆ 46 ಸೀಟ್ ಅದಾವ. ಆಟೋ ವಿದ್ಯುತ್ 28, ಆಟೋ ವೆಲ್ಡರ್ 20, ಆಟೋ ಬಾಡಿ ಫಿಟ್ಟರ್ 20, ಆಟೋ ಪೇಂಟರ್ 10, ಆಟೋ ಮಷಿನಿಸ್ಟ್ 9. ಒಟ್ಟಾರೆಯಾಗಿ 133 ಸೀಟ್ಗಳು ಅವೈಲೇಬಲ್ ಇರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಯಾವ ಟ್ರೇಡಿಗೆ ಸಂಬಂಧಪಟ್ಟಂಗೆ ಅಪ್ರೆಂಟಿಸ್‌ಶಿಪ್ಪಿಗೆ ಅರ್ಜಿ ಸಲ್ಲಿಸಬೇಕಂತೀರಿ ಆ ಟ್ರೇಡಿಗೆ ಸಂಬಂಧಪಟ್ಟಂಗೆ ನಿಮ್ದು ಐಟಿಐವನ್ನು ಪಾಸ್ ಮಾಡಿರ್ಬೇಕು. ಉದಾಹರಣೆಗಾಗಿ ಆಟೋ ಮೆಕ್ಯಾನಿಕ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆಟೋ ಮೆಕ್ಯಾನಿಕ್ ಟ್ರೇಡ್ ಒಳಗೆ ಐಟಿಐ ಪಾಸ್ ಆಗಿರ್ಬೇಕು. ಅದೇ ರೀತಿ ಆಟೋ ವಿದ್ಯುತ್ ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆಟೋ ವಿದ್ಯುತ್ ಒಳಗೆ ಟ್ರೇಡ್ ಒಳಗೆ ಐಟಿಐ ಪಾಸ್ ಆಗಿರ್ಬೇಕು. ಅದೇ ರೀತಿ ಆಟೋ ವೆಲ್ಡರ್ಗೆ ಏನಾದರೂ ನೀವು ಅಪ್ರೆಂಟಿಸ್‌ಶಿಪ್ಪಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಆಟೋ ವೆಲ್ಡರ್ ಟ್ರೇಡ್ ಒಳಗೆ ಐಟಿಐ ಪಾಸ್ ಆಗಿರ್ಬೇಕು. ಈ ರೀತಿ ಅದಕ್ಕೆ ಸಂಬಂಧಿಸಿದಂತ ಟ್ರೇಡ್ ಒಳಗೆ ನೀವು ಐಟಿಐವನ್ನು ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 40 ವರ್ಷ ಮೀರಿರಬಾರ್ದು. ತರಬೇತಿ ಭತ್ಯೆ ಅಂದ್ರೆ ಸ್ಟೈಪೆಂಡ್ ಎಷ್ಟು ಕೊಡ್ತಾರ, ಒಂಥರ ಸ್ಯಾಲರಿ ಇದ್ದಂಗಿದೆ. ಸ್ಟೈಪೆಂಡ್ ಎಷ್ಟು ಕೊಡ್ತಾರ ಅಂತಂದ್ರೆ ಅಪ್ರೆಂಟಿಸ್‌ಶಿಪ್ ಆಕ್ಟ್ ಪ್ರಕಾರ 8 ರಿಂದ 9 ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. 8 ರಿಂದ 9 ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಟೈಪೆಂಡ್ ಕೊಡ್ಲಾಗ್ತದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಅಪ್ರೆಂಟಿಸ್‌ಶಿಪ್ ಟ್ರೈನಿಂಗಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಒಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ, www.apprenticeshipindia.org. ಈ ಅಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಹೋಮ್ ಪೇಜ್ನಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಒಂದು ಟ್ಯಾಬ್ ಕಾಣ್ತದೆ. ಆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಒಂದು ಫಾರ್ಮ್ ಓಪನ್ ಆಗ್ತದೆ. ಆ ಫಾರ್ಮ್ನಲ್ಲಿ ನಿಮ್ದು ಬೇಸಿಕ್ ಡೀಟೇಲ್ಸ್ ತುಂಬೋದಿರ್ತದೆ. ಎಲ್ಲ ಡೀಟೇಲ್ಸನ್ನು ತುಂಬಿ ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಅಲ್ಲೊಂದು ಇಮೇಲ್ ವೆರಿಫಿಕೇಶನ್ ಕಳಿಸ್ಲಾಗ್ತದೆ. ಇಮೇಲಿಗೆ ಒಂದು ಮೆಸೇಜ್ ಬಂದಿರ್ತದೆ, ಅದರಲ್ಲಿ ವೆರಿಫಿಕೇಶನ್ ಮಾಡೋದಿರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಈ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ತದೆ. ನಿಮ್ದು ಇಮೇಲ್ ಐ ಡಿನೇ ಅಪ್ರೆಂಟಿಸ್‌ಶಿಪ್ ಅಪ್ಲಿಕೇಶನ್ ಲಾಗಿನ್ ಐ ಡಿ, ಆಮೇಲೆ ನಿಮ್ದು ಇಮೇಲ್ ಪಾಸ್ವರ್ಡ್ ಏನಿರ್ತದಲ್ಲ ಅದೇ ಈ ಅಪ್ಲಿಕೇಶನ್ ಲಾಗಿನ್ ಐ ಡಿದು ಪಾಸ್ವರ್ಡ್ ಆಗಿರ್ತದೆ ಸ್ನೇಹಿತರೆ. ಮತ್ತೊಮ್ಮೆ ನೀವು ಈ ಅಪ್ಲಿಕೇಶನ್ ಅನ್ನ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳಿರ್ತಾರ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಇದೆಲ್ಲ ಆದಮೇಲೆ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದೆ, ಅಂದ್ರೆ ಅಪ್ಲಿಕೇಶನ್ ಜನರೇಟ್ ಆಗ್ತದೆ. ಅಪ್ರೆಂಟಿಸ್‌ಶಿಪ್ ಫೈನಲ್ ಸಬ್ಮಿಟ್ ಆದಮೇಲೆ ಆ ಏನು ಅಪ್ಲಿಕೇಶನ್ ಜನರೇಟ್ ಆಗಿರ್ತದಲ್ರಿ ಆ ಅಪ್ಲಿಕೇಶನ್ ನೀವು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಟ್ರೈನಿಂಗಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ರಾಯಚೂರು ಘಟಕ 2, ರಾಯಚೂರು ಘಟಕ 3, ಲಿಂಗಸೂಗೂರು ಘಟಕ, ಸಿಂಧನೂರು ಘಟಕ, ಮಾನ್ವಿ ಘಟಕ, ದೇವದುರ್ಗ ಘಟಕ, ಮಸ್ಕಿ ಘಟಕ, ಇಷ್ಟು ಘಟಕಗಳಲ್ಲಿ ಯಾವುದಾದ್ರೂ ಘಟಕಕ್ಕೆ ನಿಮ್ಮನ್ನ ತರಬೇತಿಗಾಗಿ ಆಯ್ಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈ ಎಲ್ಲ ಘಟಕಗಳಲ್ಲಿ ಯಾವ ಘಟಕಕ್ಕೆ ಬೇಕಾದ್ರೂ ನನ್ನನ್ನು ತರಬೇತಿಗೆ ಆಯ್ಕೆ ಮಾಡಲಿ, ಆ ಘಟಕಕ್ಕೆ ಹೋಗಿ ನಾನು ತರಬೇತಿ ಪಡ್ಕೊಳ್ತೀನಿ ಅಂತನ್ನೋರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ. ಯಾಕಂದ್ರೆ ಅಭ್ಯರ್ಥಿಗಳ ಘಟಕಗಳ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಸ್ನೇಹಿತರೆ ಇಲ್ಲಿ. ನೆಕ್ಸ್ಟ್ ಅರ್ಜಿ ಸಲ್ಲಿಸಿದ ಮೇಲೆ ಆ ಅಪ್ಲಿಕೇಶನ್ ಏನು ಪ್ರಿಂಟ್ ತಗೊಂಡಿರ್ತೀರಲ್ಲ ಆ ಅಪ್ಲಿಕೇಶನ್ ಪ್ರಿಂಟ್ ಜೊತೆಗೆ ಜನ್ಮ ದಿನಾಂಕ, ವಿದ್ಯಾರ್ಥಿಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ, ಆಮೇಲೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಹಾಗೂ ಇತ್ತೀಚಿನ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು. ಆ ಅರ್ಜಿ ಜೊತೆಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೆರಾಕ್ಸ್ ಅನ್ನ ಲಗತ್ತಿಸಬೇಕು. ಅದೇ ರೀತಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಇಲ್ಲೊಂದು ಅಡ್ರೆಸ್ ಕೊಟ್ಟಾರ ನೋಡ್ರಿ, ವಿಭಾಗೀಯ ನಿಯಂತ್ರಣಾಧಿಕಾರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ರಾರೆ ರಸ್ತೆ ರಾಯಚೂರು. ಈ ಅಡ್ರೆಸ್ಸಿಗೆ ಹೋಗಿ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಸ್ನೇಹಿತರೆ. ಇಂಟರ್ವ್ಯೂ ದಿನಾಂಕದ ಬಗ್ಗೆ ನೋಡೋದಾದ್ರೆ ಜನವರಿ 11, 2024 ಬೆಳಿಗ್ಗೆ 10 ಗಂಟೆಗೆ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಈ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬೇಕು.
ನಿಮ್ಮದೇ ಸ್ವಂತ ಖರ್ಚಿನಲ್ಲಿಯೇ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಸ್ನೇಹಿತರೆ. ಈ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ನಿಮ್ಮ ಕಡೆ ಒಂದು ಬ್ಯಾಂಕ್ ಅಕೌಂಟು ಇರಬೇಕು ಸ್ನೇಹಿತರೆ. ಯಾವುದಾದ್ರೂ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿನಲ್ಲಿ ನೀವು ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿರ್ಬೇಕು ಸ್ನೇಹಿತರೆ. ಇನ್ ಕೇಸ್ ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿನಲ್ಲಿ ನೀವು ಅಕೌಂಟ್ ಇನ್ನೂ ತನಕ ಓಪನ್ ಮಾಡಿದ್ದಿಲ್ಲ ಅಂದ್ರೆ ಅಕೌಂಟನ್ನು ಓಪನ್ ಮಾಡಿಸ್ರಿ ಸ್ನೇಹಿತರೆ. ಅಕೌಂಟ್ ಓಪನ್ ಮಾಡಿಸಿ ತದನಂತರ ನೀವು ಅರ್ಜಿಯನ್ನು ಸಲ್ಲಿಸ್ರಿ. ನೆಕ್ಸ್ಟ್ ಇನ್ನ ಒಂದು ಪ್ರಮುಖವಾದಂಥ ಸೂಚನೆ ಸ್ನೇಹಿತರೆ, ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಏನದಲ್ರಿ, ಈ ತರಬೇತಿ ಏನದಲ್ಲ 1 ವರ್ಷ ಅವಧಿದ್ದಾಗಿರ್ತದೆ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ 1 ವರ್ಷ ಕಂಪ್ಲೀಟ್ ಮಾಡಿದ ಮೇಲೆ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇರಂಗಿಲ್ಲ. ಈ ಅಪ್ರೆಂಟಿಸ್ಶಿಪ್ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದೊಳಗೆ ಮಾಡಿವಿ ಅಂತಂದ ಮೇಲೆ ನಮ್ಮನ್ನ ಪರ್ಮನೆಂಟ್ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊಳ್ತಾರ ಅಂತ ಯೋಚನೆ ಇಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದಲ್ಲಿ ಅಪ್ರೆಂಟಿಸ್ಶಿಪ್ 1 ವರ್ಷ ಮುಗಿಸಿದ್ರಿ ಅಂತಂದ್ರೆ ಮುಗಿತು. ಕಲ್ಯಾಣ ಕರ್ನಾಟಕದವರಿಗೆ ಕಲ್ಯಾಣ ಕರ್ನಾಟಕದ ನಿಗಮಕ್ಕೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇರಂಗಿಲ್ಲ. ಆಮೇಲೆ ಇಲ್ಲಿ ನಿಮ್ಮನ್ನ ಹುದ್ದೆಗಳಿಗೆ ಆಯ್ಕೆ ಕೂಡ ಮಾಡ್ಕೊಳ್ಳಂಗಿಲ್ಲ, ನೇಮಕಾತಿ ಕೂಡ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಇದು ನಿಮಗೆ ಗಮನದಲ್ಲಿ ಇರಬೇಕು. ಈ ಅಪ್ರೆಂಟಿಸ್ಶಿಪ್ 1 ವರ್ಷ ಕಂಪ್ಲೀಟ್ ಮಾಡಿದ ಮೇಲೆ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಲಾಗ್ತದೆ. 1 ವರ್ಷ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ನಮ್ಮ ನಿಗಮದಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ ಅಂತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಿಮಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡಲಾಗ್ತದೆ. ಅಪ್ರೆಂಟಿಸ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತದೆ ಸ್ನೇಹಿತರೆ. ಅದು ನಿಮಗೆ ಆ ಸರ್ಟಿಫಿಕೇಟ್ ನಿಮಗೆ ಯೂಸ್ ಆಗ್ತದೆ ಸ್ನೇಹಿತರೆ. ಯಾವುದಾದ್ರೂ ಈ ರೈಲ್ವೆದೊಳಗೋ ಅಥವಾ ಈ KSRTC ಒಳಗೋ ನಿಮ್ಮ ಟ್ರೇಡಿಗೆ ಸಂಬಂಧಪಟ್ಟಂಗೆ ಹುದ್ದೆಗಳಿಗೆ ಅರ್ಜಿ ಏನಾದರೂ ಕರೆದ್ರು ಅಂತಂದ್ರೆ ಅವಾಗ ನಿಮಗೆ ಇಂತಿಷ್ಟು % ಅಂತ ಮೀಸಲಾತಿ ಒದಗಿಸಲಾಗ್ತದೆ. ಆ ಒಂದು ನಿಟ್ಟಿನೊಳಗೆ ನಿಮಗೆ ಈ ಸರ್ಟಿಫಿಕೇಟ್ ಸಹಾಯ ಆಗ್ತದೆ ಸ್ನೇಹಿತರೆ. ಆದರೆ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇವಾಗ ಅಪ್ರೆಂಟಿಸ್ಶಿಪ್ ಮುಗಿದ ತಕ್ಷಣ ಯಾವುದೇ ರೀತಿಯ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಇದು ನೀವು ನೆನ್ಪಿಟ್ಕೊಳ್ಬೇಕು. ಇದಿಷ್ಟು ಈ KKRTS ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಕಂಪ್ಲೀಟ್ ಆದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.